ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಧಾರವಾಡದವರು ಸ್ವಲ್ಪ ಆಚೆ ತಗೊಳ್ಳಿ, ಸ್ವಲ್ಪ ಮುಂದೆ ಬರಲಿಕ್ಕೆ. ಅವರು ಮೂಲೆ ಅಶೋಕ್ ನಗರದವರು ಸ್ವಲ್ಪ ಇಂತ್ರೀಸಲ್ಲಿ ಸ್ವಲ್ಪ ಲೆಫ್ಟಿಗೆ ಬರಲಿ, ರೈಟಿಗೆ ಪ್ರಾಪರ್ ಆಗಿರಲಿ. ನನಗೆ ಭರವಸೆ ಇದೆ ರಾಜ್ಯ ಸರ್ಕಾರದ ಮೇಲೆ. ಯಾಕಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದೊಳಗೆ ಮಾದಿಗರೇ ಪರಿಶಿಷ್ಟ ಜಾತಿಯಲ್ಲಿ ನಂಬರ್ 1 ಅಂತೇಳಿ ಹೇಳಿಕೆ ಕೊಟ್ಟಿದ್ದು ಇದೇ ಸರ್ಕಾರ, ಘೋಷಣೆ ಮಾಡಿದ್ದು ಇದೇ ಸರ್ಕಾರ. ಆ ಕಾರಣಕ್ಕಾಗಿ ಬಹುಸಂಖ್ಯಾತರಿರುವಂಥ ಮಾದಿಗರು ಈಗಾಗಲೇ ನಮ್ಮ ಅಣ್ಣ ತಮ್ಮಂದಿರಿಗೆ 2 ಅವಕಾಶಗಳನ್ನು ಕೊಟ್ಟಿದೆ, ಆದರೆ ನಮ್ಮ ಸಮುದಾಯಕ್ಕೆ ಒಂದೇ ಕೊಟ್ಟಿದೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಮೇಲೆ ಅಪಾರವಾದಂಥ ಭರವಸೆ ಇದೆ. DK ಶಿವಕುಮಾರ್ ಅವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಮತ್ತು ನಮ್ಮ ಏನು ರಾಹುಲ್ ಗಾಂಧಿ ಅವರ ಆಶೆಯಂತೆ RB ತಿಮ್ಮಾಪುರ ಅವ್ರನ್ನ ಕೈ ಬಿಡೋದಿಲ್ಲ, ಅವ್ರನ್ನ ಸಚಿವರನ್ನಾಗಿ ಮಾಡೇ ಮಾಡುತ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾ ವತಿಯಿಂದ ನಾವು ಇವತ್ತು ಏನು ವಿನಂತಿ ಮಾಡ್ಕೋತೀವಿ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾ ಏನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ RB ತಿಮ್ಮಾಪುರ ಅವರು ಪ್ರಶ್ನಾತೀತ ನಾಯಕ ಮತ್ತು ಯಾವಾಗಲೂ ಅವರು ಹಿಂದೆ ಪರವಾಗಿ ಎಲ್ಲ ಸಮುದಾಯದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಭಾಳ ಅನ್ಯೋನ್ಯವಾಗಿ ಬರುವಂಥ ನಾಯಕರು. ಅದಕ್ಕೆ ಅವರು ಏನು ನಿರಂತರವಾಗಿ ಶೋಷಿತರ ಪರವಾಗಿ ದೀನದಲಿತರ ಪರವಾಗಿ ತಮ್ಮ ಸೇವೆಯನ್ನು 50 ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವರು ಸಚಿವ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಮತ್ತು ಏನು ಆಡಳಿತಾತ್ಮಕ ವಿಷಯದಲ್ಲಾಗಿರ್ಬೋದು ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಬಹುಸಂಖ್ಯಾತರಾಗಿರುವಂಥ ಮಾದಿಗರು ಉತ್ತರ ಕರ್ನಾಟಕದಿಂದ ನಾವು RB ತಿಮ್ಮಾಪುರ ಅವರು ಒಬ್ಬರೇ ಶಾಸಕರಾಗಿರುವಂಥ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ಕೆಳಗಡೆಯಲ್ಲಿ RB ತಿಮ್ಮಾಪುರ ಅವ್ರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಮತ್ತು ಅವಕಾಶ ಉಪಮುಖ್ಯಮಂತ್ರಿಗೆ ಅವಕಾಶ ಇತ್ತು, ಅದನ್ನು ಕೂಡ ಕೊಡಬೇಕು ಅನ್ನೋಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾ ಏನು ವಿನಂತಿಪೂರ್ವಕವಾಗಿ ಮಾದಿಗ ಸಮಾಜ ಸಚಿವ ಸ್ಥಾನ ಕೊಡಲೇಬೇಕನ್ನುವಂಥ ನಾವು ಇವತ್ತು ಘೋಷಣೆಯನ್ನು ಕೂಗ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಬರುವಂಥ ದಿನಮಾನದಲ್ಲಿ ವೋಟ್ ಬ್ಯಾಂಕ್ ನಮ್ಮ ಏನು ಹಿಂದೂ ವೋಟ್ ಬ್ಯಾಂಕ್ ಒಳಗೆ RB ತಿಮ್ಮಾಪುರ ಅವರ ಪಾತ್ರ ಬಹುಮುಖ್ಯ ಇದೆ. ಅದಕ್ಕೆ RB ತಿಮ್ಮಾಪುರಗೆ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ನಿಮ್ಮ ಹತ್ರ ಏನು ಶಕ್ತಿ ಐತೆ, ನೀವೇನು ಮಾಡ್ಕೊಳ್ಬೇಡ್ರಿ. ನೀವು ಈ ದೇಶದ 2ನೇ ಪ್ರಜೆಗಳು. ನೋಡಿ, ತಹಸೀಲ್ದಾರ್ಗೆ ಸಮಯ ಇಲ್ಲ, ನೀವು ಅವಿವೇಕಿಗಳು, ನೀವು ಫಕೀರರು, ನೀವೇನು ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲೇ ಕಾಣುತ್ತದೆ. ನಿಮ್ಗೆ ಎಷ್ಟೊಂದು ಗೌರವ ಇದೆ, ಇದನ್ನು ತಿಳ್ಕೊಳ್ಳಬೇಕು, ತಿಳ್ಕೊಂಡು ಬದುಕಲೇಬೇಕು. ಇಲ್ಲದೆ ಹೋದರೆ न समझोगे तो मिट जाओगे हिंदुस्तान के मुसलमान, दास्तां तक न रहेगी तुम्हारी दास्तानों में. ಮನವಿ ಪತ್ರ ಮೆಹರ್ಬಾನ್ ಜಿಲ್ಲಾಧಿಕಾರಿ ಬಾಗಲಕೋಟೆ ಅವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ತಹಶೀಲ್ದಾರ್ ಇಲ್ಕಲ್ದವರ ಮುಖಾಂತರ ವಿಷಯ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕು ಇಲ್ಕಲ್ ನಗರದ ಅಂಜುಮನಿ ಇಸ್ಲಾಂ ಸಂಸ್ಥೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆದರ್ಶಕ್ಕೆ ಅಗೌರವ ನಿಷ್ಕಾಳಜಿ ತೋರಿದ ವಕ್ಫ್ ಅಧಿಕಾರಿ ಶ್ರೀ ಮದಾಲ್ ಪಟೇಲ್ ಅವರಿಗೆ ಸೇವೆಯಿಂದ ವಜಾ ಮಾಡುವಂತೆ ವಿನಂತಿ. ಸನ್ಮಾನ್ಯರೇ, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ದ್ವಿಸದಸ್ಯ ಪೀಠ ರಿಟ್ ನಂಬರ್ 100263 ದಿನಾಂಕ 28/4/2026 ಆದೇಶ ಮಾಡಿದ್ದು, ಸದರಿ ಆದೇಶವನ್ನು 60 ದಿನಗಳು ಕಳೆದರೂ ಇವತ್ತಿನವರೆಗೆ ಆದೇಶ ಪಾಲನೆ ಮಾಡಿಲ್ಲ.
ಸುಮಾರು ಸಾರಿ ನೆನಪಿಸಿದರೂ ಆದರ್ಶಕ್ಕೆ ಅಗೌರವ ತೋರುತ್ತಿದ್ದಾನೆ. ಕಾರಣ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಗೌರವ ತೋರಿಸಿದ ವ್ಯಕ್ತಿಯನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕೆಂದು ಮನವಿ. ಈ ಮನವಿ ತಾಚಾರ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಗ್ರೇಡ್ 2 ತಹಸೀಲ್ದಾರ್. ಮಾನ್ಯ ತಹಸೀಲ್ದಾರ್ ಸಾಹೇಬರು ಚುನಾವಣೆ ವಿಷಯದಲ್ಲಿರುವುದರಿಂದ ನನಗೆ ಮನವಿ ತೆಗೆಯಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ. ತಮ್ಮ ಮನವಿಯನ್ನು ನಾನು ಸ್ವೀಕರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಕಾರ್ಯದರ್ಶಿಯವರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಭರವಸೆಯನ್ನು ಕೊಡ್ತೀನಿ. ಬಿಡಲೇಬೇಕು. ಎಲ್ಲೋವರೆಗೆ ಹೋರಾಟ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.